ಮಾರ್ನಿಂಗ್. ಇವತ್ತು ನಾನು ಚಿನ್ನಮ್ಮಗೆ ಕೂದಲು ಬೋಡ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೂದಲು ತೋರಿಸು. ಈಗ ಬೆಳೆದೈತೆ, ಆಮೇಲೆ ಏನಾಗುತ್ತೆ? ಕಟ್ ಕಟ್ ಬೋಡ. ನಿಂಗೆ ಇಷ್ಟ ಇಲ್ಲ ಅಲ್ಲ ಕುಡಿ ಮುಡಿ ಕೊಡೋದು? ಯಾಕೆ? ಯಾಕೆ ಅಂದರೆ ಅವಳು ಹಿಂಗಿರೋದು ಒಂಚೂರು ಚೂರು ಬೆಳಿಬೇಕಲ್ಲ, ಇಷ್ಟು ಕಟ್ ಮಾಡಿಸ್ಬಿಡಿಲ್ಲ. ಫುಲ್ ಬೋಡ ಮಾಡೋದು. ಯಾಕೆ? ಆಮೇಲೆ ಬೆಳೆಯುತ್ತೆ ಚೆನ್ನಾಗಿ. ಹೆಂಗಾಗ್ತಾಳೆ ಕೊಡ್ಬೇಕು ಫಸ್ಟ್ ಕೂದಲು. ಬೋಡ ಮಾಡಿಸಿದ್ರೆ ಹೆಂಗಾಗುತ್ತೆ ನೋಡಿ. ಆಟ ಸಾಮಾನು ತಂದಿದ್ದೀನಿ ನಾನು. ಏನಕ್ಕೆ? ಅವಳಿಗ ಆಡಬಾರ್ದು ಅಂತ. ಆದರೆ ಶೆಲ್ಲೆಲ್ಲ ವೀಕ್ ಆಗಿದೆ ಅಲ್ಲ. ಇದ್ರಲ್ಲಿ ನೋಡಿ ಸೌಂಡ್ ಹೇಗೆ ಬರುತ್ತೆ. ಚಿನ್ನಮ್ಮ ಇಲ್ಲಿ ನೋಡಿ, ಗೊಂಬೆ. ಎಲ್ಲಿಗೆ ಹೋಗೋಣ? ನೋಡಿ ಚೆನ್ನಾಗಿ ಬರ್ತೈತೆ. ಈಗ ಯಾಕೋ ಚೆನ್ನಾಗಿ ಇರ್ತಿಲ್ಲ. ಶೆಲ್ ನಾಳೆ ಹಾಕ್ಬಿಡ್ತೀವಿ, ಆಮೇಲೆ ಎಡಿ ಏನಂತೆ? ಏನು ಅದು? ಬೆಕ್ಕು ಅನ್ನೋರ ಆಮೇಲೆ ನಮ್ಮ ನೋಡ್ಸ್ಕೊಂಡ್ ಬರ್ತಾರೆ. ನಮ್ದೆಲ್ಲ ಬೆಕ್ಕು. ನೋಡಿ ಎಷ್ಟು ಇಲ್ಲಿ ಬಂಗಾರಿ ಬಂಗಾರಿ. ಇಟ್ಕೊಂಡು ಕುಚ್ಚಿ ಮಗನೆ ಕುಚ್ಚಿ. ತಟ್ಟೆ ಕೊಡಿ, ತಟ್ಟೆ ಏಯ್ 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 ಏಯ್
ಯಾರಪ್ಪ ಇದು ಹುಡುಗ ಹುಡುಗ ಆಗೋಯ್ತು. ಹುಡುಗ ಆಗೋಯ್ತು. ಹುಡುಗ ಆಗೋಯ್ತು. ಅಷ್ಟೇ ಆಗೋಯ್ತಲ್ಲ. ಮಾಡ್ದಪ್ಪ ಪೂಜೆ. ತೆಗಿಯಂಗಿಲ್ಲ ಅವ್ರು ಕಟ್ಟಾದ್ಮೇಲೆ ಪೂಜೆ ಮಾಡಿ. ಮತ್ಬಾಯಿ ಅಂದ್ರೆ ಏನು? ನಾನು ಗೊತ್ತಿದ್ದು ನೋಡುವ. ಎಲ್ಲ ಒಂದು ಕವರಲ್ಲಿ ಒಂದು ಸಪ್ರೇಟ್ ಇಲ್ಲಿ ದೀಪಾವಳಿ ಹಬ್ಬ ಮಾಡ್ತಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಸಾಯಂಕಾಲದ ಮೇಲೆ ಪೂಜೆ ಇರುತ್ತೆ. ಸೊ ನಾವು ಹಂಗೆ ಕೈ ಮುಕ್ಕೊಂಡು ನನ್ನ ಕೈ ಪೂಜೆ ಮಾಡಿಬಿಟ್ಟು ಬರ್ತಾ ಇದ್ದೀವಿ. ಇವತ್ತು ಪಟಾಕಿ ಹೊಡಿತಾರೆ. ಅವ್ರು ಹೊಡಿತಾರೆ. ಮುಂದೆ ನೋಡ್ಕೊಂಬಾ ಅಲ್ಲೋಡು. ನೀನು ಸಾಕ್ತೀಯಾ? ಹೆಂಗೆ ಮೇಯಿಸ್ಕೊಂಬತ್ತೀಯಾ? ಅವತ್ತು ಹೇಳ್ತಿದ್ದಲ್ಲ ದನ ಸೆಕ್ಯೂರಿಟಿ ಅಂತ, ಆ ಥರ ಸೆಕ್ಯೂರಿಟಿ ಆಗ್ತಿದ್ದ ನನಗೆ. ಹೋಗಿ ಹಿಡ್ಕೊಂಬೋಗ ಸ್ಕೂಲ್ಗೆ ಹೋಗ್ಬೇಡ, ದನ ಕಾಯ್ಕೊಂಡಿರೋ. ಹಾಂ, ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ, ಕ್ಲೋಸ್ ಮಾಡವ್ರೆ. ಸಾಯಂಕಾಲ ಪೂಜೆ ಮಾಡ್ತಾರೆ ಅಷ್ಟು. ಡೆಕೋರೇಷನ್ ಮಾಡ್ತಾರೆ ಹಬ್ಬ ಮಾಡೋಕ್ಕೆ. ಹಬ್ಬ ಮಾಡಕ್ಕೆ ಡೆಕೋರೇಷನ್ ಮಾಡ್ತವ್ರೆ. ಆಮೇಲೆ ಸಾಯಂಕಾಲ ಪೂಜೆ ಮಾಡಿ ಊಟ ಕೊಡ್ತಾರೆ. ನಾವು ಅಷ್ಟೊತ್ತರ್ಗೂ ಇರೋಕ್ಕಾಗಲ್ವಲ್ಲ, ಅದಕ್ಕೆ ಎಲ್ಲಾದ್ರೂ ಸುತ್ತಾಡ್ಕೊಂಡು ಹೋಗ್ಬೋದು ಮನೆಗೆ. ಸರಿ ಬಾ, ಸುತ್ತಾಡ್ಕೊಂಡು. ಅವರೇ ದನ ಕಾಯ್ತವ್ರು. ಹಾಂ, ನೀನು ನನ್ನ ಕಾಯ್ತಾ ಇದೆಯಾ? ಎತ್ತಿನ ಗಾಡಿ ಮೇಲೆ ಹೋಗ್ತೀಯಾ? ಹೋಗ್ತೀಯ ಎತ್ತಿನ ಗಾಡಿ ಮೇಲೆ? ಹೋಗ್ತೀಯ ಎತ್ತಿನ ಗಾಡಿ ಮೇಲೆ? ಮುಂದಕ್ಕೆ ಹೋಗು ಅಂತವಳೆ. ಏನಾಗ್ತೀನಿ ಮುಂದಕ್ಕೆ ಹೋಗು ಅಂತ. ಚಿನ್ನು, ನೀನು ಹುಟ್ಟಿದಾಗ ಯಾವ ಕಾರ್ ಇತ್ತು ಹೇಳು? ಇದಲ್ಲ, ಎಸ್ ಎಕ್ಸಾಕ್ಟ್ಲಿ. ಬೇಡ ಮುದಮ್ಮ ಅಲ್ಲೋಡ, ಅಮ್ಮ ಕರಿತಾರ ನೋಡ್ ಮಗಳು. ಅಮ್ಮ ಎಲ್ಲೋರಮ್ಮ ಅಂತಾರ ನೋಡಮ್ಮ. ಮಾಡಬೇಡ, ಕಾರಲ್ಲಿ ಮಾಡಬಾರ್ದು. ಬೇಡ, ಅಪ್ಪ ಬೈತೆ.